ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಶುರುವಾಗಿ 52 ದಿನ ಕಂಪ್ಲೀಟ್ ಆಗಿದೆ. 53ನೇ ದಿನ ಕಾಲಿಟ್ಟಿದೆ. ಈ 50 ದಿನ ಕಂಪೇರ್ ಮಾಡಿದಾಗ ಫೀಮೇಲ್ ಕಂಟೆಸ್ಟೆಂಟ್ ಗಳಲ್ಲಿ ಸ್ಟ್ರಾಂಗ್ ಯಾರಂತ ತಗೊಂಡಾಗ ಇಬ್ಬರ ಬಗ್ಗೆನೇ ಮಾತಾಡೋಣ. ಭವ್ಯನ, ಮೋಕ್ಷತನ, ಇಬ್ಬರಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ, ಯಾರು ವ್ಯಕ್ತಿತ್ವ ತುಂಬಾ ಪಾಸಿಟಿವ್ ಆಗ್ತಾ ಇದೆ, ಯಾರ ವ್ಯಕ್ತಿತ್ವ ಕೆಳಗೆ ಬೀಳ್ತಾ ಇದೆ, ಯಾರು ಗ್ರೂಪ್ ಅಲ್ಲಿ ಇನ್ಕ್ಲೂಡಿಂಗ್ ಆಗಿದ್ದಾರೆ, ಯಾರು ಗ್ರೂಪ್ ಬಿಟ್ಟು ಬಂದು ಹೊರಗೆ ಆಡ್ತಾ ಇದ್ದಾರೆ. ಭವ್ಯ ಗೌಡ ಆಡ್ತಿರೋ ಗೇಮ್ ಎಲ್ಲ ಸ್ವಂತ ಇಂಡಿವಿಜುವಲ್ ಆಗಿ ಆಡ್ತಾ ಇದಾರ. ತುಂಬಾ ಒಂದು ಇದೆ ಮಾತಿದೆ, ತ್ರಿವಿಕ್ರಮ್ ಅವ್ರು ಹೆಲ್ಪ್ ಮಾಡ್ತಾ ಇದಾರೆ ಅಂತ. ಮತ್ತೆ ಮೋಕ್ಷತ್ ಅವ್ರ ಮನೇಲಿ ಏನ್ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರ, ಟಾಸ್ಕ್ ಆಡ್ತಾ ಇದಾರ, ಒಂದು ಏನ್ ಮಾಡ್ತಾ ಇದಾರೆ, ಅವ್ರಿಗೆ ಅತಿ ಹೆಚ್ಚಾಗಿ ಫ್ಯಾನ್ಸ್ ಬರಲು ಕಾರಣವೇನು, ಭವ್ಯ ಟು ಕಂಪೇರ್ ಟು ಮೋಕ್ಷತ ಮಾಡಿದಾಗ ಇಬ್ರಲ್ಲಿ ಯಾರು ಬೆಸ್ಟ್, ಈ 50 ದಿನದಲ್ಲಿ ಅವ್ ಯಾರ್ಯಾರ ಗ್ರಾಫ್ ಏನಿದೆ ಅಂತ ಒಂದು ಅನಲಿಟಿಕ್ ಆಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓವರ್ ಆಲ್ ಆಗಿ ಮೊದಲೇದಾಗಿ ಭವ್ಯಗೌಡನ್ ತಗೋಣ. ಭವ್ಯಗೌಡನ್ ತಗೊಂಡ್ರೆ ಫಸ್ಟ್ 4 ವೀಕ್ 0 ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ 4 ವೀಕ್ ಅಲ್ಲಿ ಅವರು ಓವರ್ ಆಕ್ಟಿಂಗ್, ಆಟಿಟ್ಯೂಡ್, ಅದು ಇದು ಅಂತ ತುಂಬಾನೇ ಇರಿಟೇಟಿಂಗ್ ಅಂತ ತುಂಬಾ ಜನ ಸ್ವಲ್ಪ ಒಂದು ಮನಸ್ಸಿನ ಮಾತನ್ನು ಹೇಳ್ತಾ ಇದ್ರು. ಬಟ್ ಯಾವಾಗಾದ್ರೆ ಮಂಜಣ್ಣ ಟೀಮ್ ಸೇರ್ಕೊಂಡ್ರು ಆವಾಗಿಂದ ಅವ್ರ ಗ್ರಾಫ್ ತುಂಬಾನೇ ಬದಲಾಗಿದೆ. ಆಲ್ಮೋಸ್ಟ್ ಅಲ್ಲ ಆ ವೀಕ್ ತುಂಬಾ ಅಂದ್ರೆ ತುಂಬಾ ಆಟ ಚೆನ್ನಾಗಿ ಆಡಿದ್ರು. ಕಿಚ್ಚ ಸರ್ಗಳು ಹೇಳಿದ್ರು ಇಷ್ಟರಲ್ಲೇ ನೀವು ಕಿಚ್ಚನ್ ಚಪ್ಪಳ ಮಿಸ್ ಆದ್ರಿ ಅಂತ. ಆವಾಗಿಂದ ಬದಲಾಗಿದಾರ. ಎಸ್, ಆವಾಗಿಂದ 3-4 ದಿನ ಬದಲಾವಣೆ ಕಾಣ್ತು. ಬಟ್ ಈಗ್ಲೂ ಅವ್ರು ಏನ್ ಮಾಡ್ತಾ ಇದ್ರೆ ಮನೆಯಲ್ಲಿ ಎಲ್ಲಾರ ಹತ್ರನು ಅವರು ಸೇರ್ತಾ ಇಲ್ಲ. ಕೇವಲ ಕಂಫರ್ಟ್ ಝೋನ್ ಏನೇನಿದೆ ಅವ್ರ ಹತ್ರನ ಮಾತ್ರ ಸೇರ್ತಾ ಇದ್ದಾರೆ. ಆದ್ರಿಂದ ಮತ್ತೆ ಬದಲಾವಣೆ ಕಂಡಿದ್ಯಾ ಭವ್ಯದಲ್ಲಿ ಅಂತಂದ್ರೆ ನೋಡಿದ್ರೆ ಸರಿ ಅಂತ ಕಾಣ್ತಾ ಇಲ್ಲ. ಏನಕ್ಕಂದ್ರೆ ಅವ್ರಿನ್ನೂ ಅದೇ ಇದಾರೆ. ಬಟ್ ಇಲ್ಲಿ ಅವರು ಭವ್ಯಗೌಡ ಏನಂದ್ರೆ ಅವ್ರಿಗೆ ಖುಷಿ ಆಗ್ಲಿ ಇಲ್ಲ ನೋವಾಗ್ಲಿ ಸಂತೋಷ ಆಗ್ಲಿ ಏನಾಗ್ಲಿ ಓವರ್ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾರೆ. ಬಟ್ ಕೆಲವು ಜನಕ್ಕೆ ಅದು ಇರಿಟೇಟಿಂಗ್ ಆಗ್ತಾ ಇರುತ್ತೆ, ಏನೂ ಮಾಡಕ್ ಆಗಲ್ಲ. ಬಟ್ ಭವ್ಯಗೌಡ ಮಾತ್ರ ಟಾಸ್ಕ್ ಮಾಸ್ಟರ್ ಅಂತ ಹೇಳ್ಬೋದು. ಟಾಸ್ಕ್ ವಿಷಯ ತಗೊಂಡಾಗ ತುಂಬಾ ನೀಟಾಗಿ ಎಕ್ಸ್ಪ್ರೆಷನ್ ಆಗಿ ಒಂದು ಫಿಸಿಕಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ನಾನ್ ನೋಡ್ದಂಗೆ ಈವರೆಗೂ ಈ 50 ದಿನದಲ್ಲಿ ಹೆಣ್ಮಕ್ಳು ಯಾರು ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ ಅಂದ್ರೆ ಅದು ನಮ್ಮ ಭವ್ಯಗೌಡನೇ. ನೀಟಾಗಿ ಕರೆಕ್ಟ್ ಆಗಿ ಟಾಸ್ಕ್ ಆಡಿದ್ದಾರೆ. ಟಾಸ್ಕ್ ವಿಷಯ ಬಂದಾಗ ಎಂಟರ್ಟೈನ್ಮೆಂಟ್ ದಲ್ಲಿ ಅವ್ರು ಏನು ಇಲ್ಲ, ಸ್ವಲ್ಪ ಕಡಿಮೆನೆ ಅನ್ಸುತ್ತೆ. ಓವರ್ ಆಲ್ ಆಗಿ ನಾವು ಮೋಕ್ಷತವ್ರ ಬಗ್ಗೆ ತಗೋಣ. ಮೋಕ್ಷತವರು ಒಂದು ನನ್ಗನ್ಸುತ್ತೆ ಇವಾಗ ಭವ್ಯಗೌಡರ ಬಗ್ಗೆ ಹೇಳಿದ್ ನೋಡಿ, ಸ್ಟಾರ್ಟಿಂಗ್ 4 ವಾರ ಏನು ಇರ್ಲಿಲ್ಲ, ಅದಾದ್ಮೇಲೆ ತುಂಬಾ ಚೆನ್ನಾಗಿ ಆಡಿದ್ರು ಅಂತ. ಈಗ ಮೋಕ್ಷತರ ಬಗ್ಗೆ ಮಾತಾಡಿದ್ರೆ ಸ್ಟಾರ್ಟಿಂಗ್ 4 ವಾರ ಚೆನ್ನಾಗಿ ಆಡಿದ್ರು, ಈ ವಾರ 2 ವಾರ ಏನು ಇಲ್ಲ. ಯಾಕಂದ್ರೆ ನೀವು ನೋಡಿ ಬೇಕಾದ್ರೆ ಲಾಸ್ಟ್ 2 ವೀಕ್ಸ್ ಇಂದ ಮೋಕ್ಷತ್ ಅವ್ರು ಎಲ್ಲಿ ಕಾಣ್ತಾ ಇಲ್ಲ. ಒಂದು ಎಂಟರ್ಟೈನ್ಮೆಂಟ್ ಆಗ್ತಾ ಇಲ್ಲ, ಟಾಸ್ಕ್ ಅಲ್ಲೂ ಮಿಸ್ತಾ ಇಲ್ಲ, ಏನು ಟಾಸ್ಕ್ ಆಡ್ತಾ ಇಲ್ಲ. ಕೇವಲ ಮೋಕ್ಷತ್ ಅವರಿಗೆ ಒಂದು ಫ್ಯಾನ್ ಬೇಸ್ ಇರೋ ಕಾರಣ ಏನಂದ್ರೆ ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತ್ರಿವಿಕ್ರಮ್ ಅವ್ರನ್ನ ಆಪೋಸಿಟ್ ಆಗಿ ಅವ್ರು ಎದುರಾಕೊಂಡು ಅವ್ರಿಗೊಂದು ಮಾತಿನ ಟಾಂಗ್ ಕೊಡೋದ್ರಿಂದಾನೆ ಒಂದು ಆಪೋಸಿಟ್ ಆಗಿ ನಮ್ಮ ಮೋಕ್ಷತ್ ಅವರಿಗೆ ಫ್ಯಾನ್ ಬೇಸ್ ಶುರುವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಕಾರಣ ಏನಂದ್ರೆ ಎಲ್ಲೆಲ್ಲ ಅವರವರ ಕಂಫರ್ಟ್ ಜೋನ್ ಆಡ್ತಾ ಇದ್ದಾರೆ. ಭವ್ಯ ಅಂತ ನೆನಪಾಗದೆ ತ್ರಿವಿಕ್ರಮ್ ಇಂದಾನೆ ಭವ್ಯ ಇದ್ದಾರೆ ಅನ್ನೋ ಲೆವೆಲ್ಗೆ ಬಂದಾಗ ಇಲ್ಲೊಬ್ಬ ಒಂದು ಸಿಂಗಲ್ ಒಂದು ಸೋಲೋ ಕಂಟೆಸ್ಟೆಂಟ್ ಆಗಿ ನಮ್ಮ ಮೋಕ್ಷತ್ ಅವರು ಬಂದಿದ್ದಾರೆ. ಬಟ್ ಲಾಸ್ಟ್ 2 ವೀಕ್ ಇಂದ ಕಂಪೇರ್ ಮಾಡ್ಕೊಂಡ್ರೆ ಅವರು ಅತಿ ಹೆಚ್ಚಾಗಿ ಟಾಸ್ಕ್ ಆಡ್ತಾ ಇಲ್ಲ, ಬರೀ ಅರ್ಥ ಆಯ್ತಾ ಅನ್ನೋದ್ರಲ್ಲೇ ಇದ್ದಾರೆ. ಬಟ್ ಅದೇ ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ. ಕೇವಲ ಧನ್ರಾಜ್ ಮೇಲೆ ಅಲ್ದೇನೆ ಇನ್ನು ಬೇರೆ ಮೇಲೆ ವಾಯ್ಸ್ ರೈಸ್ ಮಾಡಿ, ಆವಾಗ ನಿಮ್ಮ ಆಟಕ್ಕೆ ಒಂದು ಅರ್ಥ ಇರುತ್ತೆ. ಲಾಸ್ಟ್ ವೀಕ್ ಒಂದು ನಾಮಿನೇಷನ್ ಅಂತ ಬಂದಾಗ ಮಂಜನ್ ಮೇಲೆ ವಾಯ್ಸ್ ರೈಸ್ ಮಾಡಿದ್ದಾರೆ, ಇಸ್ ಎಸ್ ಕರೆಕ್ಟ್. ಇಂಥ ಒಂದು ತಗೊಂಡಾಗ ನಿಮ್ದು ಹಾರ್ಟ್ ಅನ್ನೋದು ಒಂದು ಗ್ರಾಫ್ ಚೇಂಜ್ ಆಗುತ್ತೆ. ಅವ್ರ ಮೇಲೆ ವಾಯ್ಸ್ ರೈಸ್ ಮಾಡಬೇಕು. ನಿಮ್ಮ ಸರಿಸಮ ಯಾರಿರ್ತಾರೆ ಅವ್ರ ಮೇಲೆ ವಾಯ್ಸ್ ರೈಸ್ ಮಾಡಿದ್ರೇನೆ ಚೆನ್ನಾಗಿರುತ್ತೆ. ಕಿಚ್ಚ ಸರ್ ಕೂಡ ಪಂಚಾಯತಿಯಲ್ಲಿ ಅದನ್ನೇ ಹೇಳಿದ್ದು. ಟಿವಿ ಹತ್ರ ಬಂದಾಗ ಯಾರಾದ್ರೂ ಮಾತಾಡ್ತಾರೆ ಅಂದ್ರೆ ಅವ್ರು ಮಾತಾಡಕ್ ಬಿಡಿ. ಯಾಕಂದ್ರೆ ನೀವು ಬೇರೆಯವ್ರು ಬಂದಾಗ ಮಾತಾಡೋದೇ ಇಲ್ಲ. ಇಂಥ ಮೇಲೆ ಬಾಯ್ ಮಾಡ್ಬೇಕು, ಇಂಥ ಮೇಲೆ ಬಾಯ್ ಎತ್ಬೇಕಂತ ನೀವು ಫಿಕ್ಸ್ ಆಗಿರ್ತೀರ. ಅಂತ ಮಾತ್ರ ನೀವು ಮಾತಾಡ್ತೀರ, ಬೇರೆ ಹತ್ರ ಮಾತಾಡಲ್ಲ ಅಂತ ಹೇಳಿ ಕಿಚ್ಚ ಸರ್ ಹೇಳಿದ್ರು. ಆದ್ರಿಂದ ಇಲ್ಲಿ ಏನಾಗುತ್ತಂದ್ರೆ ಟೋಟಲ್ ಆಗಿ ಗ್ರಾಫ್ ತಗೊಂಡಾಗ ಭವ್ಯ ಮೋಕ್ಷತ ತಗೊಂಡಾಗ ಈಗ ಭವ್ಯರೇ ಚೆನ್ನಾಗಿದ್ದಾರೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದು ಹೆಲ್ಪ್ ಮಾಡ್ತಾರೋ ಹೆಲ್ಪ್ ಮಾಡಲ್ವೋ ಅದು ಬೇರೆ ವಿಷಯ. ಬಟ್ ಮೋಕ್ಷತ್ ಅವರು ರೀಸೆಂಟ್ ಆಗಿ ನಮ್ಮ ಗೌತಮಿನ ಮಂಜಣ್ಣನ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಬಟ್ ಅದು ಒಳ್ಳೆ ವಿಷಯನೇ. ಈಗ ಏನ್ ಮಾಡಿರ ಬಂದಿದ್ದಾರೆ. ಬಟ್ ಈಗ ಮತ್ತೆ ಇನ್ನೊಂದ್ಸಲ ಅವ್ರ ಜೊತೆಗೆ ಸೇರ್ಕೊಂಡಿದ್ದಾರೆ ಬೇರೆ ಟೀಮ್, ಐಶ್ವರ್ಯ ಮತ್ತು ಶಿಶಿರ ಹತ್ರ. ಐಶ್ವರ್ಯ ಶಿಶಿರ ಡೈರೆಕ್ಟ್ ಆಗಿ ಅವ್ರು ಮಾತಾಡ್ಕೊಂತಾರೆ, ನಾವು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಬೇಕು, ತಡವಂಗೆ ಡೋರ್ ಹತ್ರ ನಿಲ್ಸ್ಬೇಕು, ಅವ್ರು ಮನೆಗೆ ಹೋಗ್ತಾರೆ ಅಂತ. ಇದನ್ನೇನಾಯ್ತು ಅದಿನ್ನೇನಾಯ್ತು, ಎರಡು ಒಂದೇ ತಾನೆ. ಇಂಡಿವಿಜುವಲ್ ಗೇಮ್ ಮಾಡಬೇಕು. ಎಲ್ಲೋ ಮೋಕ್ಷತ್ ಅವ್ರು ಸ್ವಲ್ಪ ಕಡಿಮೆ ಆಗ್ತಿದೆ ಟಾಸ್ಕ್ ಅಂತ ತಗೊಂಡಾಗ. ಈ ವಾರದ ನೋಡೋಣ ಟಾಸ್ಕ್ ಯಾರು ಚೆನ್ನಾಗಿ ಆಡ್ತಾರೋ, ಫ್ಯಾನ್ಸ್ ಯಾರು ಜಾಸ್ತಿ ಆಗ್ತಾರಂತ. ವೋಟಿಂಗ್ ಲಿಸ್ಟ್ ಕೂಡ ಕಡಿಮೆ ಆಗ್ತಾ ಇದೆ. ಅದೊಂದು ವಿಡಿಯೋ ಮಾಡಿದ್ದೀನಿ, ಅನ್ಅಫಿಷಿಯಲ್ ವೋಟಿಂಗ್ ಲಿಸ್ಟ್, ನೀವು ಹೋಗಿ ನೋಡ್ಬೋದು. ಮತ್ತೆ ಇವರಿಬ್ಬರಲ್ಲಿ ನಿಮಗೆ ಬೆಸ್ಟ್ ಯಾರಂತ ಕಮೆಂಟ್ ಮಾಡಿ ಮಿಸ್ ಮಾಡ್ತಾನೆ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.